ಚನ್ನಪಟ್ಟಣ ಆನೆ ದಾಳಿ ನೊಂದ ರೈತ ಮುಖಂಡರಿಂದ ಶಾಸಕರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ. ಚನ್ನಪಟ್ಟಣ ತಾಲೂಕಿನ ಅರಳಾಳುಸಂದ್ರ ಗ್ರಾಮದ ರೈತ ಮುಖಂಡರಾದ ಸುಜೀವನ್ ಕುಮಾರ್ ಅವರ ತೋಟಕ್ಕೆ ನಿನ್ನೆ ರಾತ್ರಿ ನುಗ್ಗಿದ ಆನೆಗಳು ಬಾಳೆ, ಮಾವು, ನುಗ್ಗೆ ಮರಗಳನ್ನು ನಾಶಪಡಿಸಿದ್ದು, ಇದರಿಂದ ನನಗೆ 10 ರಿಂದ 15 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಆರೋಪಿಸಿರುವ ಸುಜೀವನ್ ಕುಮಾರ್, ಬ್ಯಾಂಕಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಷ್ಟಪಟ್ಟು ಬೆಳೆ ಬೆಳೆದಿದ್ದೆ. ಆದರೆ ಇದೀಗ ನಡೆದಿರುವ ಆನೆ ದಾಳಿಯಿಂದ ನನಗೆ ನಷ್ಟದ ಜೊತೆಗೆ ಅತೀವ ನೋವುಂಟಾಗಿದೆ ಎಂದ ಅವರು, ಇದೇ ರೀತಿ ನಮ್ಮ ತಾಲೂಕಿನಾದ್ಯಂತ ರೈತರು ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸದರಿ ಈ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ಶಾಸಕರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದೇನೆ. ಸುಮಾರು 10 ರಿಂದ 15 ಲಕ್ಷ ನಷ್ಟ ಮಾಡಿದೆ. ಹೋದ ವಾರ 300 kg ಬಾಳೆ ಕಡಿದ್ವಿ, 80 ರೂಪಾಯಿ ರೇಟ್ ಆಗಿತ್ತು. ಅದೇ ರೀತಿಯಾಗಿ 10 ರಿಂದ 12 ಲಕ್ಷ ನಷ್ಟ ಆಗಿದೆ. 2.5 ರಿಂದ 3 ಲಕ್ಷ ನಾನು ಖರ್ಚು ಮಾಡಿದ್ದೆ. ಇವತ್ತು ಬ್ಯಾಂಕ್ ಲೋನ್ ಕಟ್ಟಬೇಕಾಯಿತು. ಕಡಿದ್ಬಿಟ್ಟು ತಗೋಗಿ ಕಟ್ಟುವಂಥ ಬೆಳಗ್ಗೆ ನೋಡಿದ್ರೆ ಸಂಪೂರ್ಣ ನಷ್ಟ ಆಗವೆ. ನಮಗೆ ತಾಲೂಕಲ್ಲಿ ಅಧಿಕಾರಿಗಳು ಮುಂಚೆ ಚಳುವಳಿ ಮಾಡಿ 10% ಸಾಕಾಗಿದೆ. ಹಾಗಾಗಿ ರೂಲಿಂಗ್ ಮಾಡುವಂಥ ಶಾಸನ ಸಭೆಯಲ್ಲಿ ರೂಲಿಂಗ್ ಮಾಡುವಂಥ ಶಾಸಕರ ಕಚೇರಿ ಮುಂದ್ಗಡೆ ಏನಿವತ್ತು ಶಾಸಕರು ರೂಲಿಂಗ್ ಮಾಡುವಂಥವ್ರು ಅವ್ರ ಕಚೇರಿ ಮುಂದ್ಗಡೆ ಅನಿರ್ದಿಷ್ಟ ಕಾಲ 1 ತಿಂಗಳಾಗಲಿ 15 ದಿವಸ ಆಗಲಿ ಇವತ್ತಾಗಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಭಾಗದ 8 ರಿಂದ 10 ಸಾವಿರ ಎಕರೆ ಜಮೀನು ವಿರೂಪಾಕ್ಷಪುರ ಹೋಬಳಿ ಭಾಗ ಮತ್ತು ತೆಂಗಿನಕಲ್ ಫಾರೆಸ್ಟು ಸುಮಾರಿಂದ 8 ರಿಂದ 10 ಸಾವಿರ ಎಕರೆ ಜಮೀನು ವ್ಯವಸಾಯ ಮಾಡೋಕ್ಕಾಗ್ದಿಲ್ಲ. ಅವರ ಪರವಾಗಿ ನಾವು 6-7 ವರ್ಷದಿಂದ ಅವ್ರನ್ನ ಬಾಳ್ಗೆಡಿಸಿ ಸಾಕಾಗಿದೆ. ಲಕ್ಷಾಂತರ ಸಾವಿರಾರು ತೆಂಗಿನ ಮರ, ಮಾವಿನ ಮರ, ಈಗ ಮಾವಿನಕಾಯಿ ಬಿಟ್ಟಿವೆ, ನುಗ್ಗೆ ಮರ ಇಂಥವೆಲ್ಲ ನಷ್ಟ ಆಗ್ತವೆ. ಹಾಗಾಗಿ ಶಾಶ್ವತ ಪರಿಹಾರ ಆಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಅನಿರ್ದಿಷ್ಟ ಕಾಲ ರಾತ್ರಿ ಚಳವಳಿ ಮಾಡ್ತೀವಿ ಎಂದು ಆರೋಪಿಸಿರುವ ಸುಜೀವನ್ ಕುಮಾರ್ ಅವರು, ಆನೆ ದಾಳಿಯಿಂದ ನೆಲಕ್ಕೆ ಉರುಳಿದ ಬಾಳೆಗಿಡ, ಮಾವಿನ ಕೊಂಬೆ, ನುಗ್ಗೆ ಮರ, ಮಾವಿನಕಾಯಿ, ಬಾಳೆಗಿಡಗಳ ಸಮೇತ ಆಗಮಿಸಿ ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ ಆರಂಭಿಸಿದ್ದಾರೆ. ಸದರಿ ಈ ಪ್ರತಿಭಟನೆಗೆ ಕೆಲ ರೈತರು ಇವರಿಗೆ ಸಾಥ್ ನೀಡಿದ್ದಾರೆ.